ಜಯಂತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಹೈಡ್ರಾಮಾ ಆಯಿತು. ಜೊತೆಗೆ ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಶಾಸಕರಿಗೆ ಏನು NDA ಪಕ್ಷದ ಒಕ್ಕಲಿಗರು ದೊಡ್ಡ ಒಂದು ಧ್ವನಿಯಲ್ಲಿ ಒಂದು ಅವಮಾನ ಮಾಡಿದ್ದಾರೆ. ಇದೆಲ್ಲ ಈ ಹೈಡ್ರಾಮಾ ಏನು ಅನಿಸುತ್ತೆ ಸರ್? ಸರ್, ಈಗ ನಿಮಗೂ ಗೊತ್ತು, ಎಲ್ರಿಗೂ ಓವರಾಲ್ ಚಿಕ್ಕಬಳ್ಳಾಪುರ ತಾಲೂಕಿಗೆ ಗೊತ್ತು, ಪ್ರದೀಪ್ ಈಶ್ವರ್ ಅವ್ರ ವಿರುದ್ಧ ನಾನು ಹೋರಾಟ ಮಾಡಿದ್ದೆ. ಯಾಕಂದರೆ ಒಂದಷ್ಟು ದಲಿತರಿಗೆ ಅನ್ಯಾಯ ಆಗ್ತಾಯಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ಸಿಗಬೇಕು ಅಂತ. ನ್ಯಾಯ ಸಿಕ್ಕಿದಾಗಿದೆ. ಅದು ಒಂದು ಕಡೆ ಒಂದು ವಿಚಾರ. ಪ್ರದೀಪ್ ಈಶ್ವರ್ ವಿರುದ್ಧ ಸಂದೇಶ್ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಸಲ ಏನಾಯ್ತು ಗೊತ್ತಾ, ನಮ್ಮ ಆಫೀಸ್ ಹತ್ರ ದೊಡ್ಡ ದೊಡ್ಡ ಕಾರುಗಳು, ಯಾಡಿ, ಬೆಂಜು, ಇಂಥ ದೊಡ್ಡ ಕಾರುಗಳೆಲ್ಲ ಬಂದು ಏನು ಹೇಳ್ತಾರೆ, ನೀವು ಪ್ರದೀಪ್ ಈಶ್ವರ್ ಅವ್ರ ವಿರುದ್ಧ ಮಾತಾಡಬೇಕು, ನಮಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ಯಾರು ನೀವು ಏನು ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಈ ದೊಡ್ಡ ಜಲ್ಲಿ ಕ್ರಷರ್ ಮಾಲೀಕರವರು, ಅವ್ರ ಕ್ರಷರ್ಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವು ಅವ್ರ ವಿರುದ್ಧ ಮಾತಾಡ್ರಿ ಅಂದರು. ನಾನು ಒಂದು ಸಲ ಮಾತಾಡಿದ್ದು ಬಡವ್ರ ಪರವಾಗಿ ನಿಂತ್ಕೊಂಡು. ಈ ಶ್ರೀಮಂತರೆಲ್ಲ ಏನಕ್ಕೆ ಬಂದಿದ್ರಂತೆ, ಅವರ ಒಂದು ಅಕ್ರಮವಾಗಿ ನಡೆಸ್ತಾ ಇದ್ದಂಥ ಕ್ರಷರ್ಗಳಿಗೆ ಬ್ರೇಕ್ ಹಾಕುವಂಥ ಕೆಲಸನ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಅವರು ಮಾಡಿದರು. ಅದಕ್ಕೆ ಅದನ್ನು ವಿರೋಧಿಸಿ ನಾನು ಮಾತಾಡಬೇಕು ಅಂತ ನನ್ನ ಹತ್ರ ಬಂದಿದ್ದರು. ನಾನು ಅದಕ್ಕೆ ಒಪ್ಪಿಲ್ಲ. ನೀವು ಎಷ್ಟು ದುಡ್ಡು ಕೊಟ್ಟರು, ಎಷ್ಟು ಕಾಸು ಕೊಟ್ಟರು, ಈ ಕೆಲಸ ಮಾಡಲ್ಲ. ಬಡವ್ರಿಗೆ ತೊಂದರೆ ಆದಾಗ 100% ಮಾತಾಡ್ತೀನಿ. ಅದೇ ಶ್ರೀಮಂತರ ಪರವಾಗಿ ನಿಂತ್ಕೊಂಡು ಒಬ್ಬ ನಿಕಟಪೂರ್ವಕವಾಗಿ ಜನಗಳ ಮಧ್ಯೆ ಇದ್ದು ಕೆಲಸ ಮಾಡೋಂತಹ ಶಾಸಕರ ವಿರುದ್ಧ ಮಾತಾಡೋಂಥ ತಪ್ಪು, ಅದು ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತೀನಿ. ಡಿಫ್ರೆನ್ಸ್ ಇದು. ನಾನು ಹೇಳೋಂಥದ್ದು ಏನಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರದೀಪ್ ಈಶ್ವರ್ ಅವ್ರು ತಪ್ಪು ಮಾಡೋರ, ನೀವು ಪತ್ರಿಕಾಗೋಷ್ಠಿ ಮಾಡಿ, ಕಾನೂನು ಹೋರಾಟ ಮಾಡಿ, ಪ್ರೆಸ್ ಮೀಟ್ ಮೂಲಕ ಜನಗಳಿಗೆ ವಿಚಾರ ತಿಳಿಸಿ, ಅಥವಾ FIR ಇಂಥದ್ದೇನಾದರೂ ಮಾಡಿ. ಒಬ್ಬ ಶಾಸಕರ ಮೇಲೆ ನೀವು ಒಬ್ಬನಿದ್ದಾನೆ ಅಂತ ಹೇಳ್ಬಿಟ್ಟು ಪಾಪ ಆ ಮಟ್ಟಕ್ಕೆ ದೌರ್ಜನ್ಯ ಮಾಡೋದು ತಪ್ಪಲ್ವಾ? ಯಾರೇ ಮಾಡಿದ್ರು ತಪ್ಪಣ್ಣ, ಯಾರೇ ಮಾಡಿದ್ರು ಅದು ಕರೆಕ್ಟು ಅಂತ ಹೇಳ್ಬಿಟ್ಟು ಹೇಳಲ್ಲ. ಪ್ರದೀಪ್ ಈಶ್ವರ್ ಅವರು ಆ ವಿಚಾರದಲ್ಲಿ ಮಾತಾಡೋವಂಥ ರೈಟ್ಸ್ ಎಲ್ಲರಿಗೂ ಇದೆ. ಅವ್ರು ಮಾತಾಡಿರೋವಂಥ ಮಾತಲ್ಲೇನೋ ತಪ್ಪಾಗಿದ್ದರೆ ಕಾನೂನು ಹೋರಾಟ ಮಾಡಿರಿ, ಪತ್ರಿಕಾ ಮಾಧ್ಯಮದವ್ರ ಹತ್ರ ಮಾತಾಡ್ರಿ, ವಿಚಾರಗಳು ಮುಟ್ಟಿಸ್ರಿ. ಅದು ಬಿಟ್ಬಿಟ್ಟು ಕಾನೂನು ಕೈಗೆ ತಗೊಂಡು ಚಿಪ್ಲಿ ಎಸೆ ಅಂತ ಕೆಲಸ, ಅವ್ರಿಗೆ ಅಡ್ಡ ಹಾಕುವಂಥ ಕೆಲಸ, ಇದೆಲ್ಲ ಮಾಡೋದು ತಪ್ಪಲ್ಲ. ಈ ವಿಚಾರದಲ್ಲಿ ನಾವು ಸದಾ ಪ್ರದೀಪ್ ಈಶ್ವರ್ ಅವ್ರ ಪರವಾಗಿ ನಿಂತ್ಕೊಂತೀವಿ ಸರ್. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮ ಆದಮೇಲೆ ಪ್ರದೀಪ್ ಈಶ್ವರ್ ಇದು ಒಂಥರ ಪ್ರಚೋದನಕಾರಿಯಾಗಿ ಇದೆಯಾ? ಈಗ ನಾರ್ಮಲ್ ಆಗಿ ಒಬ್ಬರು ವಿಚಾರ, ಈಗ ಒಬ್ಬರು ಚಾಲೆಂಜ್ ಅಂತ ಬಿಟ್ಟು ಕೊಟ್ಟಾಗ ಅದನ್ನು ಸ್ವೀಕರಿಸುವಂಥ ಕೆಲಸ ಮಾಡಿದ್ದಾರೆ. ಈಗ ಅಷ್ಟೇ ತಾನೇ ನಾನು ಹೇಳ್ತಾ ಇರೋಂಥದ್ದು. ರಾಜಕಾರಣಿಯಾಗಿ ಒಂದು MLA ಸ್ಥಾನದಲ್ಲಿ ಇರೋಂಥವ್ರು ಸಾಮಾನ್ಯ ಜನರು ಆ ಥರ ಎಲ್ಲ ಅವಮಾನ ಮಾಡಿದಾಗ ಹೊಟ್ಟೆ ಹೊರದು ಆ ಥರ ಮಾಡಿದ್ದಾರೆ ಪಾಪ. ಸರ್, ಒಟ್ಟಾರೆ ಇದು ಕೆಂಪೇಗೌಡರಿಗೆ ಮಾಡಿರೋ ಅವಮಾನನ, ಪ್ರದೀಪ್ ಈಶ್ವರ್ಗೆ ಮಾಡಿರೋ ಅವಮಾನನ? ಸರ್, ಕೆಂಪೇಗೌಡರಿಗೆ ಯಾರು ಅವಮಾನ ಮಾಡೋಕ್ಕಾಗಲ್ಲ ಸರ್. ಕೆಂಪೇಗೌಡರು ಏನು ಸರ್ ತಮಾಷೆನಾ? ಓವರಾಲ್ ವರ್ಲ್ಡ್ಗೆ ಯಾವ ಥರ ರಾಜ್ಯಭಾರ ಮಾಡಬೇಕು ಅಂತ ತೋರಿಸ್ಕೊಟ್ಟಂಥ ಮೊದಲನೇ ವ್ಯಕ್ತಿ ಅಪ್ಪ. ರಾಜ್ಯಭಾರ ಯಾವ ಥರ ರಾಜ್ಯನ ಕಟ್ಟಬೇಕು, ನಗರಗಳನ್ನ ಯಾವ ಥರ ನಿರ್ಮಾಣ ಮಾಡಬೇಕು, ಊರುಗಳು ಯಾವ ಥರ ಇರಬೇಕು, ಜಾತಿ ನಿರ್ಮೂಲನೆ ಯಾವ ಥರ ಮಾಡಬೇಕು, ಎಲ್ಲ ತೋರಿಸ್ಕೊಟ್ಟಂಥ ಏಕೈಕ ವ್ಯಕ್ತಿ ಕೆಂಪೇಗೌಡರು. ಅವರೆಲ್ಲಿ, ಇವರೆಲ್ಲ ಇಲ್ಲಿ. ಈಗ ನಾವು ಹೇಳೋಂಥದ್ದು ಕ್ಯಾಶುವಲ್ ಆಗಿಲ್ಲ ಸರ್. ನೋಡಿ ಸರ್, ಕೆಂಪೇಗೌಡರು ಬರೀ ಒಕ್ಕಲಿಗ ಸಮುದಾಯದ ಒಕ್ಕಲಿಗ ಜಾತಿಯವ್ರಿಗೆ ಮಾತ್ರ ಸಂಬಂಧಪಟ್ಟಂಥ ವ್ಯಕ್ತಿ ಅಲ್ಲ. ಅವರು ಋಣದಲ್ಲಿ ನಾವೆಲ್ಲ ಇದ್ದೀವಿ ಅಲ್ವಾ? ಅವರು ಇವತ್ತು ಬೆಂಗಳೂರು ನಿರ್ಮಾಣ ಮಾಡಿಲ್ಲ ಅಂದಿದ್ರೆ, ಕರ್ನಾಟಕ ರಾಜ್ಯವನ್ನು ಕಟ್ಟಿಲ್ಲ ಅಂದಿದ್ರೆ ನಾವೆಲ್ಲಿರ್ತಾ ಇದ್ವಿ ಅಲ್ವಾ? ಕೆಂಪೇಗೌಡರು ಬೇರೆ, ಇವರೆಲ್ಲ ಬೇರೆ. ಇವರು ವೈಯಕ್ತಿಕ ಗಲಾಟೆಗಳಿಗೆ ಕೆಂಪೇಗೌಡರನ್ನ ತರೋಂಥ ತಪ್ಪು ಸರ್. ಅಲ್ಲ ಸರ್, ಅಂದರೆ ಕೆಂಪೇಗೌಡ ಜಯಂತಿಯಲ್ಲಿ ಕುಮಾರಸ್ವಾಮಿ ಅವರ ಒಂದು ಅಭಿಮಾನಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಅಡ್ಡಿಪಡಿಸಿರೋದು ಕೆಂಪೇಗೌಡರಿಗೆ ಮಾಡಿರೋ ಅವಮಾನನ ಅಲ್ವಾ ಅಂತ ಕೇಳಿ. ನೋಡಿ ಸರ್, ಈ ಕೆಲಸ ನೀವು ಮಾಡಿ ಅಂತ ಹೇಳ್ಬಿಟ್ಟು ಕುಮಾರಣ್ಣನೂ ಹೇಳಲ್ಲ. ಈಗ ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ಇಂಥ ಕೆಲಸ ಮಾಡೋ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಪಾಪ. ಯಾರೋ ಕೆಲವರು ಒಂದಷ್ಟು ಜನ ಕಿಡಿಗೇಡಿಗಳು ಮಾಡಿರೋಂಥ ಕೆಲಸ ಅಷ್ಟೇ. ಬಟ್ ನಾವು ಯಾವತ್ತೂ ಕುಮಾರಣ್ಣವ್ರ ಪರವಾಗೂ ಮಾತಾಡ್ತೀವಿ, ನಮ್ಮ ಪ್ರದೀಪ್ ಈಶ್ವರಣ್ಣವ್ರ ಪರವಾಗೂ ಮಾತಾಡ್ತೀವಿ. ವಿಚಾರ ಇಷ್ಟೇ, ಒಳ್ಳೆ ಕೆಲಸ ಮಾಡಿದಾಗ ಅಲ್ವಾ? ಬಟ್ ಕಾನೂನು ಕೈಗೆ ತಗೊಂಡು ಅವಮಾನ ಮಾಡೋವಂಥ ಕೆಲಸ ಮಾಡಬಾರ್ದು, ತಪ್ಪದು. ಥ್ಯಾಂಕ್ ಯು.